ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಗೊತ್ತಿರಲಿ, ಇದು KEA ವೆಬ್ಸೈಟ್. ಸೊ ಆದಷ್ಟು ಬೇಗ ಓಪನ್ ಆಗೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ಅ ಪೇಷನ್ಸ್. ಬಟ್ CETonline.karnataka.gov ಅಥವಾ KEA ವೆಬ್ಸೈಟ್ ಈಗಲೂ ಕೂಡ ಸರ್ವಿಸ್ ಇಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಎಲ್ಲ KCET ವಿದ್ಯಾರ್ಥಿಗಳು ತಮ್ಮ ರಿಸಲ್ಟನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಬಟ್ KEA ಅವರ ಸಾಫ್ಟ್ವೇರ್ ಯಾಕೋ ಇವತ್ತು ಡಿಆಕ್ಟಿವೇಟ್ ಆಗಿಬಿಟ್ಟಿದೆ. ಅಷ್ಟೊಂದು ಆ್ಯಕ್ಟಿವೇಟ್ ಇಲ್ಲ. ನೋಡೋಣಂತೆ. ಯಾಕಂದರೆ ಕಂಪೇರ್ ಟು ಎಸ್ಟರ್ಡೇ, ನಿನ್ನೆ ಒಂದು ನೀಟ್ ರಿಸಲ್ಟ್ ಕೊಡುವಂಥ ಹೊತ್ತಿಗೆ ಬಹಳ ಆ್ಯಕ್ಟಿವೇಟ್ ಇತ್ತು, ಬಹಳ ಚೆನ್ನಾಗಿ ವರ್ಕ್ ಆಗಿತ್ತು. ಬಟ್ ಇವತ್ತು CET ರಿಸಲ್ಟ್ ನಿಮ್ಮ ಮುಂದೆ ನಾನು ಇದನ್ನು ಮತ್ತೊಂದು ಸಾರಿ KEA ಅಂತ ಟೈಪ್ ಮಾಡಿ ಕೂಡ ನಮಗೆ ತೋರಿಸ್ತಾ ಇದ್ದೀನಿ. ಸೊ ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಡೋಂಟ್ ವರಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ನಾನು ನಿಮಗೆ ಎಲ್ಲ ಇಂಜಿನಿಯರಿಂಗ್, ಫಾರ್ಮಾ, ಕೃಷಿ ವಿಜ್ಞಾನ, ಕೃಷಿ ವೆಟರ್ನರಿ, ಸೊ ಇವೆಲ್ಲವನ್ನು, ಆರ್ಕಿಟೆಕ್ಚರು ಇರ್ಬೋದು, ಎಲ್ಲ PDF ನಿಮಗೆ ಕೊಡ್ತಾ ಇದ್ದೀನಿ. ಸೊ ಸರ್ ನಿಮಗೆ ಹೇಗೆ ಸಿಕ್ತು ಅಂತ ಕೇಳಿದರೆ, ಸೊ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಈ ಒಂದು KEA ವೆಬ್ಸೈಟ್ ಓಪನ್ ಆದ 2 ನಿಮಿಷದಲ್ಲಿ ನಾನು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಒಂದು ಲಿಂಕನ್ನು ನಿಮಗೆ ಇಲ್ಲಿ ಕೊಡ್ತೀನಿ. ಸೊ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ. ಅದನ್ನು ಕ್ಲಿಕ್ ಮಾಡಿ. ಸೊ ದ್ಯಾಟ್ ಆ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಎಲ್ಲ ಕಟಾಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕ್ಯೂರಿಯಾಸಿಟಿಗೊಂದು ಫುಲ್ ಸ್ಟಾಪ್ ಇಡಿ. ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ಎಷ್ಟಕ್ಕೆ ಕಟಾಫ್ ನಿಂತಿದೆ ಅಂತ ಗೊತ್ತಾಗ್ಬಿಟ್ಟು ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆಯೋ ಇಲ್ಲ ಅಂತ ಗೊತ್ತಾಗ್ತದೆ. ಅದನ್ನು ನೋಡಿಕೊಂಡು ಈಗ ಟೈಮ್ ಕರೆಕ್ಟಾಗಿ 11:21. ಸೊ ಕಣ್ಣು ಮುಚ್ಚಿಕೊಂಡು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದು CET ರಿಸಲ್ಟನ್ನು ನೀವು ಇನ್ನೊಂದು ಸಾರಿ ನೋಡ್ಬೋದು. ಅಷ್ಟೊತ್ತಿಗೆ ಅಟ್ಲೀಸ್ಟ್ KEA ಅವರ ವೆಬ್ಸೈಟ್ ಕರೆಕ್ಟಾಗಿ ವರ್ಕ್ ಆಗ್ತದ ಅಂತ ಅಂದ್ಕೊಳ್ಳೋಣಂತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಡೋಂಟ್ ಫಾರ್ಗೆಟ್ ಟು ಡೌನ್ಲೋಡ್ ದ ಆಲ್ ಇಂಜಿನಿಯರಿಂಗ್, ಫಾರ್ಮಾ ಸೈನ್ಸ್ ಅಥವಾ ಅಗ್ರಿಕಲ್ಚರ್ ಎಲ್ಲ PDF ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಂಜಾಯ್ ದ ಡೇ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.